ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸೋಕೆ ಆಪರೇಷನ್ ಲೋಟಸ್ ರಾಕೆಟ್ ಸಾಕಷ್ಟು ಚುರುಕುಗೊಂಡಿದೆ. ಮೈತ್ರಿ ಸರ್ಕಾರವನ್ನ ಬೀಳಿಸಿ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಆಪರೇಷನ್ ಲೋಟಸ್ ರಾಕೆಟ್ ಅಂದ ಹೊಸ ಹೆಸರು ಸಾಕಷ್ಟು ಚುರುಕುಗೊಂಡಂತೆ ಕಾಣ್ತಿದೆ. ಅತೃಪ್ತ ಶಾಸಕರಿಗೆ ನಾಳೆ ರಾತ್ರಿಯೇ ಬೆಂಗಳೂರಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಗೋವಾ, ಮುಂಬೈ, ಭುವನೇಶ್ವರದಲ್ಲಿ ಅಡಗಿರುವಂತಹ ಅತೃಪ್ತರಿಗೆ ಬಿಜೆಪಿ ಹೈಕಮಾಂಡ್ನಿಂದ ಸೂಚನೆಯನ್ನ ಕೊಡಲಾಗಿದೆ. ನಾಡಿದ್ದು ಫೆಬ್ರವರಿ 6ರಿಂದ ವಿಧಾನಮಂಡಲದ ಬಜೆಟ್ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾಳೆ ರಾತ್ರಿ ತನ್ನೊಂದಿಗಿರುವಂತಹ ಅತೃಪ್ತ ಕೈ ಶಾಸಕರಿಗೆ ಬಿಜೆಪಿ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ನಾಳೆ ರಾತ್ರಿ ಬೆಂಗಳೂರಿಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸುವ ನಿಟ್ಟಿನಲ್ಲಿ ಆಪರೇಷನ್ ಲೋಟಸ್ ರಾಕೆಟ್ ಈಗಾಗಲೇ ಸಾಕಷ್ಟು ಚುರುಕುಗೊಂಡಂತೆ ಕಾಣ್ತಾ ಇದೆ. ಈಗಾಗಲೇ ಬಂಡಾಯವೆದ್ದಿರುವಂತಹ ಕೈ ಶಾಸಕರು ಮುಂಬೈ, ಗೋವಾ, ಭುವನೇಶ್ವರದಲ್ಲಿ ಅಡಕುಳಿದುಕೊಂಡಿದ್ದಾರೆ. ಅವತ್ತಿಂದನೂ ಕೂಡ ಅವ್ರು ಯಾರು ಕೂಡ ಕಾಂಗ್ರೆಸ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಹೈಕಮಾಂಡ್ನಿಂದ ಸೂಚನೆ ಕೂಡ ಕೊಡಲಾಗಿದೆ. ಯಾಕಂದ್ರೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇರೋ ಬೆನ್ನಲ್ಲಿ ನಾಳಿದ್ದು ಅವರೆಲ್ಲ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, ಈಗ ಬಿಜೆಪಿ ಹೈಕಮಾಂಡ್ ನಿಂದೇನೋ ಸೂಚನೆ ಕೊಡಲಾಗಿದೆ ಬಂಡಾಯ ಶಾಸಕರಿಗೆ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ. ಬಂದ ನಂತರ ಅವರು ತಮ್ಮ ಗೂಡಿಗೆ ಸೇರ್ಕೊಳ್ತಾರಾ ಅಥವಾ ಕೈ ಕೊಡ್ತಾರಾ? ಏನ್ ಕತೆ? ಶಕುಂತಲ, ಎಲ್ಲೋ ಒಂದ್ ಕಡೆ ಈ ಒಂದು ಆಪರೇಷನ್ ಲೋಟಸ್ ರಾಕೆಟ್ ಏನಿದೆ ಅದು ಒಂದು ರೀತಿಯಲ್ಲಿ ಅಂತಿಮ ಅಂತ ತಲುಪ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏಕೆಂದ್ರೆ ನಾಳೆ ಒಂದು ಬಿಜೆಪಿಯ ಶಾಸಕಾಂಗ ಸಭೆಯನ್ನು ಕೂಡ ದಿಢೀರಾಗಿ ಕರೆದಿದ್ದಾರೆ. ಹಾಗಾಗಿ ಆ ಒಂದು ಶಾಸಕಾಂಗ ಸಭೆ ಬಳಿಕ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಇದರ ಬೆನ್ನಲ್ಲೇ ಅತೃಪ್ತ ಶಾಸಕರಿಗೂ ಕೂಡ ನಾಳೆ ತಡರಾತ್ರಿ ಬೆಂಗಳೂರಿಗೆ ಬರೋದಕ್ಕೆ ಈಗಾಗಲೇ ಬುಲಾವ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಭುವನೇಶ್ವರ್, ಮುಂಬೈ ಮತ್ತೆ ಗೋವಾದಲ್ಲಿ ಈ ಅತೃಪ್ತ ಶಾಸಕರು ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅತೃಪ್ತ ಶಾಸಕರ ಸಂಖ್ಯೆ 8 ಆಗಿದೆಯೋ, 12 ಆಗಿದೆಯೋ, 18 ಆಗಿದೆಯೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಖಚಿತತೆ ಇಲ್ಲ. ಹಾಗಾಗಿ ನಾಳೆ ನಡೆಯುವಂತಹ ಬೆಳವಣಿಗೆ ಕೂಡ ಮಹತ್ತರ ಬೆಳವಣಿಗೆಗಳ ಬಗ್ಗೆ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಯಡಿಯೂರಪ್ಪನವರು ಆ ಒಂದು ಅತೃಪ್ತ ಶಾಸಕರಿಗೆ ನಾಳೆ ತಡರಾತ್ರಿ ಹೊರಡುವಂತೆ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಫೆಬ್ರವರಿ 6ನೇ ತಾರೀಕು ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋ ಮೊದಲೇ ಈ ಒಂದು ಅತೃಪ್ತರ ಒಂದು ಇದು ಸಿಡಿಯುತ್ತಾ ಅಥವಾ ಕಾದು ನೋಡ್ತಾರ ಏನು ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಮೂಲಗಳ ಪ್ರಕಾರ ರಾಜ್ಯಪಾಲರ ಭಾಷಣ ಆದ ಬಳಿಕವೇ ಒಂದು ರೀತಿಯಲ್ಲಿ ಮೆಗಾ ಡ್ರಾಮಕ್ಕೆ ಎಂಟ್ರಿ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿಂದ ಶುರುವಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಅತೃಪ್ತರನ್ನ ನಿರಂತರ ಸಂಪರ್ಕದಲ್ಲಿ ಬಿಜೆಪಿ ನಾಯಕರು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿಯೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಾಯಕರಿಗೆ ಈಗ ಒಂದು ರೀತಿಯಲ್ಲಿ ತಳಮಳವಾಗಿರ್ತಕ್ಕಂಥದ್ದು. ಶಕುಂತಲಾ, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.